ಪಾಕಿಸ್ತಾನದ ಅತಿ ದೊಡ್ಡ ಸುಳ್ಳನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವ ಏರ್ಬೇಸ್ ಅನ್ನ ನಾವು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಬೀದಿ ಬೀದಿಯಲ್ಲಿ ಸ್ವೀಟ್ ಹಂಚಿಕೊಂಡು ಸಂಭ್ರಮಿಸ್ತಾ ಇದ್ದು, ಅದೇ ಏರ್ಬೇಸ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಪಾಕಿಸ್ತಾನದ ನರೇಟಿವ್ ಅಷ್ಟು ಕೂಡ ಸುಳ್ಳು ಅನ್ನೋದನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸುವ ಪ್ರಯತ್ನ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂತಾರಲ್ಲ ಆ ರೀತಿ. ಒಂದು ಕಡೆ ಸೇನಾಪಡೆಗೆ ಧನ್ಯವಾದ ಸಮರ್ಪಿಸಿದ್ದು, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಸುಳ್ಳನ್ನ ಎಕ್ಸ್ಪೋಸೆ ಮಾಡಿ. भारत माता की, 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 ವೀಕ್ಷಕರೇ, ಕಳೆದ ಮುಕ್ಕಾಲು ಗಂಟೆ 1 ಗಂಟೆಗಳಿಂದ ನಮ್ಮ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ರಾನಾ ನಿವೃತ್ತ ಜಂಟಿ ನಿರ್ದೇಶಕರಾದ ರವಿ ಜೋಶಿ ಅವರು ಕೂಡ ಇದ್ರು. ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಯುದ್ಧದ ಪರಿಸ್ಥಿತಿ, ಭಾರತ ಸಾಧಿಸಿದ್ದೇನು, ಪಾಕಿಸ್ತಾನ ಕಳ್ಕೊಂಡಿದ್ದೇನು, ಇದೆಲ್ಲವನ್ನ ಕೂಡ ವಿವರಿಸ್ತಾ ಇದ್ರು. ರವಿ ಜೋಶಿ ಸರ್ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಈಗಾಗಲೇ ಅನೇಕ ವಿಚಾರಗಳನ್ನ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಳ್ತಾ ಇದೆ. ನೋಡಿ, ಇವತ್ತು ಆನಂದ್ಪುರ್ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರೋದು. ಇದೇ ಏರ್ ಬೇಸ್ ಅನ್ನ ಹೊಡೆದಾಕಿದ್ವಿ, ಅಲ್ಲೇ ಇರಿಸಲಾಗಿದ್ದ, ಪಾಕಿಸ್ತಾನದ ಕಡೆಗೆ ತಿರುಗಿಸಿ ಗುರಿಯಾಗಿಸಿ ಇರಿಸಲಾಗಿದ್ದ S-400 ಅನ್ನ ಕೂಡ ಡಿಸ್ಟ್ರಾಯ್ ಮಾಡಿದ್ವಿ. ಹೀಗೆ ಸಾಲು ಸಾಲು ಸುಳ್ಳುಗಳನ್ನ ಹೇಳಿತ್ತು ಪಾಕಿಸ್ತಾನ. ಇವತ್ತು ಅದೇ ಏರ್ ಬೇಸ್ಗೆ ಹೋಗೋ ಮೂಲಕ ವಿಶ್ವದ ಮುಂದೆ ಪಾಕಿಸ್ತಾನವನ್ನ ಎಕ್ಸ್ಪೋಸೆ ಮಾಡಿದ್ದು ಮಾತ್ರವಲ್ಲ, ನಮ್ಮ ಸೈನಿಕರ ಮನೋಬಲವನ್ನ ಹೆಚ್ಚಿಸುವ ಹಾಗೆ ಭಾರತೀಯರ ಮನಸ್ಸಿನಲ್ಲಿರ್ತಕ್ಕಂಥ ಕೆಲ ಡೌಟ್ಗಳನ್ನ ನಿವಾರಿಸುವ ಪ್ರಯತ್ನವನ್ನ ಮಾಡಿದ್ರ ಅಂತ ಹೇಳಿ ಪ್ರಧಾನಿಗಳು. ನೋಡಿ, ಈಗ ಪಾಕಿಸ್ತಾನದ ಫೇಕ್ ನ್ಯೂಸ್ ಫ್ಯಾಕ್ಟರಿನ, ಸುಳ್ಳು ನ್ಯೂಸ್ಗಳನ್ನು ಹೇಳ್ತಾ ಇರೋವನ್ನ ನಾವು ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ ಕೂಡ ಎಕ್ಸ್ಪೋಸ್ ಮಾಡಿದೆ. ಪರ್ಟಿಕ್ಯುಲರ್ಲಿ ಐ ವಾಂಟ್ ಟು ಹೈಲೈಟ್ ವಾಟ್ CNN ಏನ್ ಮಾಡಿತು, ಸ್ಕೈ ನ್ಯೂಸ್ ಏನ್ ಮಾಡಿತು. ಅವರಿಬ್ಬರು ಎರಡು ಮೀಡಿಯಾ ಚಾನೆಲ್ಸ್ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ನ ಕ್ವಶನ್ ಮಾಡಿ, ನೀವು ಹೇಳಿದ್ರಿ ನಾವು ಭಾರತದ 5 ವಿಮಾನಗಳನ್ನು ಶೂಟ್ ಡೌನ್ ಮಾಡಿದ್ವಿ, ಅದಕ್ಕೆ ಎಲ್ಲಿ ಎವಿಡೆನ್ಸ್ ಇದೆ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಅಲ್ಲಿ ಎವಿಡೆನ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿದೆ, ಇಂಡಿಯನ್ ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಾ ಇದೆ ಅಂತ ಹೇಳಿದ್ರು. ಇದು ಒಂದು ಹಾಸ್ಯಾಸ್ಪದವಾದ ಮಾತು. ಇದನ್ನು ಕೇಳಿದ್ರೆ ಯಾರಾದರೂ ನಗ್ತಾರೆ. ನೀವು ಆಸ್ ಎ ಡಿಫೆನ್ಸ್ ಮಿನಿಸ್ಟರ್ ಯು ಮಸ್ಟ್ ಹ್ಯಾವ್ ಸಾಲಿಡ್ ಇಂಟೆಲಿಜೆನ್ಸ್. ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇಲ್ಲ, ನೀವೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರಲ್ಲ, ನಿಮ್ಮನ್ನು ಯಾರು ನಂಬುತ್ತಾರೆ ನಿಮ್ಮನ್ನು? ಈ ತರ ಪರಿಸ್ಥಿತಿ ಪಾಕಿಸ್ತಾನದ ಆಗಿದೆ. ಇದನ್ನ ಪೂರ್ತಿ ವಿಶ್ವ ಎಲ್ಲ ಅರ್ಥ ಮಾಡಿಕೊಂಡಿದೆ. ಸೊ ನಾವು ಇದರ ಬಗ್ಗೆ ಹೇಳೋದು ಏನು ಬೇಡ. ಪ್ರಧಾನಮಂತ್ರಿ ಹೋಗಿದ್ದಾರೆ ಅಲ್ಲಿ, ಅದೆಲ್ಲ ಪ್ರೂವ್ ಆಗುತ್ತೆ. ಈಗ ನಿಮ್ಮ ಚಾನೆಲ್ಸ್ ಎಲ್ಲ ಲಕ್ಷಗಟ್ಟಲೆ ಜನ ನೋಡ್ತಾರೆ. ಸೊ ಇನ್ನೊಂದು ಸುಳ್ಳು ಪಾಕಿಸ್ತಾನದ್ದು ಎಕ್ಸ್ಪೋಸ್ ಆಗುತ್ತೆ. ಸೊ ಅದರಲ್ಲೇನು ನಾವು ಸಂಭ್ರಮ ಪಡಬೇಕೇನಾಗಿಲ್ಲ. ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ಸೈಕಲಾಜಿಕಲ್ ವಾರ್ಫೇರ್. ಈ ವಾರ್ ಆದಾಗ ಎರಡೂ ದೇಶಗಳು ಈ ಕೆಲಸ ಮಾಡುತ್ತವೆ. ದೇ ಕಂಟ್ರೋಲ್ ದ ಮೀಡಿಯಾ, ದೇ ವಾಂಟ್ ಟು ವಿನ್ ದ ಹಾರ್ಟ್ಸ್ ಅಂಡ್ ಮೈಂಡ್ಸ್ ಆಫ್ ಪೀಪಲ್, ಎಸ್ಪೆಷಲಿ ಕ್ಯಾಪ್ಚರ್ ದ ಮೈಂಡ್ಸ್ ಆಫ್ ಪೀಪಲ್. ಯಾವ ತರ ಫ್ಯಾಕ್ಟ್ಸ್ ಹಾಫ್ ಟ್ರೂತ್ ಕೊಡ್ತಾರೆ, ಎಕ್ಸಾಜರೇಟ್ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಸೊ ದರ್ ಇಸ್ ನಥಿಂಗ್ ವೆರಿ ಬಿಗ್ ಅಬೌಟ್ ಇಟ್. So let us not worry about it. ಕೇವಲ ಶತ್ರು ರಾಷ್ಟ್ರದಿಂದ ಮಾತ್ರ ನಡೀತಾ ಇಲ್ವಲ್ಲ, ನಮ್ಮ ದೇಶದಲ್ಲೂ ಕೂಡ ಅನ್ಫಾರ್ಚುನೇಟ್ಲಿ ಕೆಲವರು ಪಾಕಿಸ್ತಾನದ ವಾದವನ್ನು ನಂಬಿ ಇಲ್ಲಿನ ಪ್ರಧಾನಿಗಳಿಗೆ, ಇಲ್ಲಿನ ಸೇನಾಪಡೆಗೆ ಪ್ರಶ್ನೆ ಮಾಡೋರು ಇಲ್ಲೂ ಇದ್ದಾರೆ ಅಂತ. ನೀವು ಸೈಕಲಾಜಿಕಲ್ ವಾರ್ಫೇರ್ ಬಗ್ಗೆ ಮಾತನಾಡ್ತಾ ಇದ್ರಿ, ಅದಕ್ಕೆ ಫ್ಯೂಯಲ್ ನಮ್ಮ ದೇಶದಲ್ಲೂ ಆಗ್ತಿದೆ ಅಂತ. ಅವರು ಕೆಲವರು ಇದು ನಂಬಿಡ್ತಾರೆ, ಅದಕ್ಕೆ ಅದೇ ಬಂದಿರೋದು ಕಷ್ಟ. ಈಗ ಜನರು ಬಹಳ ಗಲಿಬಲ್ ಆಗಿರ್ತಾರೆ, ಜನರ ಜಾಸ್ತಿಯಾಗಿ. ಅವರು ತಮ್ಮ ಮನೋಭಾವನೆ ಯಾವ ತರ ಇರುತ್ತೋ ಆ ವಿಷಯಗಳನ್ನು ಮಾತ್ರ ಹುಡುಕಿಕೊಂಡು ಹೋಗಿ ಆ ಸಮಾಚಾರಗಳನ್ನು ಓದ್ತಾರೆ, ನ್ಯೂಸ್ ನೋಡ್ತಾರೆ. ಸೊ ಅವರು ತಮ್ಮ ಇನ್ಕ್ಲಿನೇಷನ್, ಐಡಿಯಾಲಜಿಕಲ್ ಇನ್ಕ್ಲಿನೇಷನ್ ಪ್ರಕಾರ ತಮಗೆ ಸೂಟಬಲ್ ಆದ ನ್ಯೂಸ್ ಓದ್ತಾರೆ. ಇದು ಸಹಜ, ಇದು ಸಮಾಜದಲ್ಲಿ ಹಾಗೆ ಆಗುತ್ತೆ. ಬಟ್ ಫೈನಲಿ ಮೀಡಿಯಾ ಶುಡ್ ಪ್ಲೇ ವೆರಿ ರೆಸ್ಪಾನ್ಸಿಬಲ್ ರೋಲ್. ಇದು ಎಸ್ಪೆಷಲಿ ನಿಮ್ಮಂಥವ್ರಿಗೆ ಬಹಳ ಮುಖ್ಯವಾದ. ನೀವು ಆದಷ್ಟು ಫ್ಯಾಕ್ಟ್ ಚೆಕ್ ಮಾಡಿ ನ್ಯೂಸನ್ನು ನೀವು ಸ್ಪ್ರೆಡ್ ಮಾಡಬೇಕು. ನೀವು ಯಾವಾಗ ಫ್ಯಾಕ್ಟ್ ಚೆಕ್ ಮಾಡುವುದಿಲ್ಲೋ ಅದು ಪ್ರಾಪಗಂಡ ಆಗಿಬಿಡ್ತದೆ.
ಸೊ ಅದಕ್ಕೋಸ್ಕರ ದ ಮೀಡಿಯಾ ಹ್ಯಾಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಲ್ ರೋಲ್ ಟು ಪ್ಲೇ, ಎಸ್ಪೆಷಲಿ ಡ್ಯೂರಿಂಗ್ ಎ ಕ್ರೈಸಿಸ್. ಇಂಥ ಕ್ರೈಸಿಸ್ ಆದಾಗ ಬಹಳಷ್ಟು ಮುಖ್ಯವಾದ್ದೇನೆಂದ್ರೆ ಸತ್ಯವಾದ ಸಮಾಚಾರ ಬೇಕು ಜನರಿಗೆ. ಅದು ಎಲ್ಲರಿಗೂ ಹೇಳಬೇಕು. ಈಗ ನಾವು ಎಷ್ಟು ಪಾಕಿಸ್ತಾನದ ಏರ್ಕ್ರಾಫ್ಟ್ ಶೂಟ್ ಡೌನ್ ಮಾಡಿದ್ವಿ, ಅವರೆಷ್ಟು ಶೂಟ್ ಡೌನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬೇಕು. ಅಫಿಷಿಯಲ್ ಸ್ಟೇಟ್ಮೆಂಟ್ ಮಾತ್ರ ನಾವು ಸ್ಪ್ರೆಡ್ ಮಾಡಬೇಕು. ಬೇರೆ ಅನ್ಅಫಿಷಿಯಲ್ ಸ್ಟೇಟ್ಮೆಂಟ್ ಈಗ ಟ್ವಿಟರ್ ಪ್ಲಾಟ್ಫಾರ್ಮ್ ಬಂದ್ಮೇಲೆ, ಎಕ್ಸ್ ಪ್ಲಾಟ್ಫಾರ್ಮ್ ಬಂದ್ಮೇಲೆ ಸಾವಿರಾರು ಗಟ್ಟಲೆ ಜನ ತಮ್ಮ ಮನಸ್ಸಿಗೆ ಬಂದ ವಿಚಾರಗಳನ್ನು ಬರ್ತಾರೆ. ಅದು ದಟ್ ಇಸ್ ದ ಬಿಗ್ಗೆಸ್ಟ್ ಡೇಂಜರ್ ಟು ಎ ರೆಸ್ಪಾನ್ಸಿಬಲ್ ಮೀಡಿಯಾ. ಸೊ ಅಂಡ್ ಪೀಪಲ್ ಆರ್ ಬಿಲೀವಿಂಗ್ ದಟ್. People are spreading that. All kinds of videos are spread on social media. So that is what, we have to be very careful, very responsible, and only believe that which is spread or disseminated by the official media channels. ಈಗ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಒಂದು ಫ್ಯಾಕ್ಟ್ ಚೆಕ್ ಪೋಸ್ಟ್ ಶುರು ಮಾಡಿದೆ. ಸೊ ಅದನ್ನು ನೀವು ನೋಡಬೇಕು, ಅದನ್ನು ಬಿಲೀವ್ ಮಾಡಬೇಕು. ಪಾಕಿಸ್ತಾನದ ಅತಿ ದೊಡ್ಡ ಸುಳ್ಳನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾವ ಏರ್ಬೇಸ್ ಅನ್ನ ನಾವು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಬೀದಿ ಬೀದಿಯಲ್ಲಿ ಸ್ವೀಟ್ ಹಂಚಿಕೊಂಡು ಸಂಭ್ರಮಿಸ್ತಾ ಇದ್ರು. ಅದೇ ಏರ್ಬೇಸ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದಾರೆ. ಪಾಕಿಸ್ತಾನದ ನರೇಟಿವ್ ಅಷ್ಟು ಕೂಡ ಸುಳ್ಳು ಅನ್ನೋದನ್ನ ಜಗತ್ತಿಗೆ ಮತ್ತೊಮ್ಮೆ ತೋರಿಸುವ ಪ್ರಯತ್ನ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂತಾರಲ್ಲ ಆ ರೀತಿ. ಒಂದು ಕಡೆ ಸೇನಾಪಡೆಗೆ ಧನ್ಯವಾದ ಸಮರ್ಪಿಸಿದ್ದು, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಸುಳ್ಳನ್ನ ಎಕ್ಸ್ಪೋಸೆ ಮಾಡಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೀಕ್ಷಕರೇ, ಕಳೆದ ಮುಕ್ಕಾಲ್ ಗಂಟೆ 1 ಗಂಟೆಗಳಿಂದ ನಮ್ಮ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ರಾನಾ ನಿವೃತ್ತ ಜಂಟಿ ನಿರ್ದೇಶಕರಾದ ರವಿ ಜೋಶಿ ಅವರು ಕೂಡ ಇದ್ರು. ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಯುದ್ಧದ ಪರಿಸ್ಥಿತಿ, ಭಾರತ ಸಾಧಿಸಿದ್ದೇನು, ಪಾಕಿಸ್ತಾನ ಕಳ್ಕೊಂಡಿದ್ದೇನು, ಇದೆಲ್ಲವನ್ನ ಕೂಡ ವಿವರಿಸ್ತಾ ಇದ್ರು. ರವಿ ಜೋಶಿ ಸರ್, ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಈಗಾಗಲೇ ಅನೇಕ ವಿಚಾರಗಳನ್ನ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಳ್ತಾ ಇದೆ. ನೋಡಿ, ಇವತ್ತು ಆನಂದ್ಪುರ್ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರೋದು. ಇದೇ ಏರ್ ಬೇಸ್ ಅನ್ನ ಹೊಡೆದಾಕಿದ್ವಿ, ಅಲ್ಲೇ ಇರಿಸಲಾಗಿದ್ದ, ಪಾಕಿಸ್ತಾನದ ಕಡೆಗೆ ತಿರುಗಿಸಿ ಗುರಿಯಾಗಿಸಿ ಇರಿಸಲಾಗಿದ್ದ S-400 ಅನ್ನ ಕೂಡ ಡಿಸ್ಟ್ರಾಯ್ ಮಾಡಿದ್ವಿ. ಹೀಗೆ ಸಾಲು ಸಾಲು ಸುಳ್ಳುಗಳನ್ನ ಹೇಳಿತ್ತು ಪಾಕಿಸ್ತಾನ. ಇವತ್ತು ಅದೇ ಏರ್ ಬೇಸ್ಗೆ ಹೋಗೋ ಮೂಲಕ ವಿಶ್ವದ ಮುಂದೆ ಪಾಕಿಸ್ತಾನವನ್ನ ಎಕ್ಸ್ಪೋಸೆ ಮಾಡಿದ್ ಮಾತ್ರವಲ್ಲ, ನಮ್ಮ ಸೈನಿಕರ ಮನೋಬಲವನ್ನ ಹೆಚ್ಚಿಸುವ ಹಾಗೆ ಭಾರತೀಯರ ಮನಸ್ಸಿನಲ್ಲಿರ್ತಕ್ಕಂಥ ಕೆಲ ಡೌಟ್ಗಳನ್ನ ನಿವಾರಿಸುವ ಪ್ರಯತ್ನವನ್ನ ಮಾಡಿದ್ರ ಅಂತ ಹೇಳಿ ಪ್ರಧಾನಿಗಳು. ನೋಡಿ, ಈಗ ಪಾಕಿಸ್ತಾನದ ಫೇಕ್ ನ್ಯೂಸ್ ಫ್ಯಾಕ್ಟರಿನ, ಸುಳ್ಳು ನ್ಯೂಸ್ಗಳನ್ನು ಹೇಳ್ತಾ ಇರೋದನ್ನ ನಾವು ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ಸ್ ಕೂಡ ಎಕ್ಸ್ಪೋಸ್ ಮಾಡಿದೆ. ಪರ್ಟಿಕ್ಯುಲರ್ಲಿ ಐ ವಾಂಟ್ ಟು ಹೈಲೈಟ್ ವಾಟ್ CNN ಏನ್ ಮಾಡಿತು, ಸ್ಕೈ ನ್ಯೂಸ್ ಏನ್ ಮಾಡಿತು. ಅವರಿಬ್ರು 2 ಮೀಡಿಯಾ ಚಾನೆಲ್ಸ್ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ನ ಕ್ವಶನ್ ಮಾಡಿ, ನೀವು ಹೇಳಿದ್ರಿ ನಾವು ಭಾರತದ 5 ವಿಮಾನಗಳನ್ನು ಶೂಟ್ ಡೌನ್ ಮಾಡಿದ್ವಿ ಅಂತ, ಅದಕ್ಕೆ ಎಲ್ಲಿ ಎವಿಡೆನ್ಸ್ ಇದೆ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಅಲ್ಲಿ ಎವಿಡೆನ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿದೆ, ಇಂಡಿಯನ್ ಸೋಷಿಯಲ್ ಮೀಡಿಯಾದಲ್ಲೇ ಬರ್ತಾ ಇದೆ ಅಂತ ಹೇಳಿದ್ರು. ಇದು ಒಂದು ಹಾಸ್ಯಾಸ್ಪದವಾದ ಮಾತು. ಇದನ್ನು ಕೇಳಿದ್ರೆ ಯಾರಾದರೂ ನಗ್ತಾರೆ. ನೀವು ಆಸ್ ಎ ಡಿಫೆನ್ಸ್ ಮಿನಿಸ್ಟರ್ ಯು ಮಸ್ಟ್ ಹ್ಯಾವ್ ಸಾಲಿಡ್ ಇಂಟೆಲಿಜೆನ್ಸ್. ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇಲ್ಲ, ನೀವೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರಲ್ಲ, ನಿಮ್ಮನ್ನು ಯಾರು ನಂಬುತ್ತಾರೆ ನಿಮ್ಮನ್ನು? ಈ ತರ ಪರಿಸ್ಥಿತಿ ಪಾಕಿಸ್ತಾನದ ಆಗಿದೆ. ಇದನ್ನ ಪೂರ್ತಿ ವಿಶ್ವ ಎಲ್ಲ ಅರ್ಥ ಮಾಡಿಕೊಂಡಿದೆ. ಸೊ ನಾವು ಇದರ ಬಗ್ಗೆ ಹೇಳೋದು ಏನು ಬೇಡ. ಪ್ರಧಾನಮಂತ್ರಿ ಹೋಗಿದ್ದಾರೆ ಅಲ್ಲಿ, ಅದೆಲ್ಲ ಪ್ರೂವ್ ಆಗುತ್ತೆ. ಈಗ ನಿಮ್ಮ ಚಾನೆಲ್ಸ್ ಎಲ್ಲ ಲಕ್ಷಗಟ್ಟಲೆ ಜನ ನೋಡ್ತಾರೆ. ಸೊ